ಇರಾನ್ನವರು ನನ್ನ ಹತ್ಯೆಗೆ ಯತ್ನಿಸಿದ್ರೆ ದಾಳಿ ಮಾಡಿ, ಯಾರ ಮೇಲೂ ಮಾಡದಂತಹ ಬಾಂಬ್ ದಾಳಿಯನ್ನ ಮಾಡಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿರ್ದೇಶನ ನೀಡಿರೋದು. ಅಧಿಕಾರಿಗಳು, ಕ್ಯಾಬಿನೆಟ್ ಕಾರ್ಯದರ್ಶಿಗಳಿಗೆ ಇತರದೊಂದು ಸೂಚನೆ ಕೊಡಲಾಗಿದೆ. ಟ್ರಂಪ್ ಹೇಳಿಕೆಗೆ ಇರಾನ್ ಸ್ಪೀಕರ್ ಗಾಲಿಬಾಫ್ ತಿರುಗೇಟನ್ನ ಕೊಟ್ಟಿರೋದು. ಇರಾನ್ ಎಂದಿಗೂ ಶರಣಾಗುವಂತ ಮಾತೇ ಇಲ್ಲ. ಅಮೆರಿಕದ ಯಾವುದೇ ಬೆದರಿಕೆಗಳಿಗೆ ನಾವು ಹೆದರೋದೂ ಇಲ್ಲ, ಜಗ್ಗೋದೂ ಇಲ್ಲ. ದಾಳಿ ಮಾಡಿದ್ರೆ ನಮ್ಮ ದೇಶದ ರಕ್ಷಣೆಗೆ ಸಿದ್ಧರಿದ್ದೇವೆ. ಅಮೆರಿಕದ ಕದನ ವಿರಾಮ ಬೇಡಿಕೆಯನ್ನು ತಿರಸ್ಕರಿಸ್ತೇವೆ. ಮುಂದಿನ ದಿನಗಳಲ್ಲಿ ಯುದ್ಧ ಹೊಸ ಅಧ್ಯಾಯ. ಟ್ರಂಪ್ ಹೇಳಿಕೆಗೆ ಇರಾನ್ನ ಸ್ಪೀಕರ್ ಗಾಲಿಬಾಫ್ ತಿರುಗೇಟನ್ನು ಕೊಡುವಂತ ಕೆಲಸವನ್ನ ಕೂಡ ಇಲ್ಲಿ ಮಾಡಲಾಗಿದೆ. ಒಂದು ಕಡೆಯಲ್ಲಿ ಟ್ರಂಪ್ ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಇರಾನ್ ಕೂಡ ಅದಕ್ಕೆ ಪ್ರತಿಯಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರೋದು. ಇರಾನ್ನವರನ್ನ ಸುಮ್ಮನೆ ಬಿಡಬೇಡಿ, ನನ್ನ ಹತ್ಯೆಗೆ ಯತ್ನಿಸಿದ್ರೆ ಅವ್ರ ಮೇಲೆ ದಾಳಿ ಮಾಡಿ ಅಂತ ಟ್ರಂಪ್ ಹೇಳಿರೋದು. ಯಾರ ಮೇಲೂ ಮಾಡಿರದಂತಹ ಬಾಂಬ್ ದಾಳಿಯನ್ನು ಅವ್ರ ಮೇಲೆ ಮಾಡಿ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿರ್ದೇಶನ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ, ಕ್ಯಾಬಿನೆಟ್ನ ಕಾರ್ಯದರ್ಶಿಗಳಿಗೆ. ಟ್ರಂಪ್ನ ಈ ಹೇಳಿಕೆಗೆ ಇರಾನ್ನ ಸ್ಪೀಕರ್ ಗಾಲಿಬಾಫ್ ತಿರುಗೇಟು ಕೊಡ್ತಾ ಇರೋದು. ನಾವು ಶರಣಾಗೋ ಮಾತೇ ಇಲ್ಲ, ನಾವು ಶರಣಾಗೋದೇ ಇಲ್ಲ. ಅಮೆರಿಕದ ಈ ಥರದ ಯಾವುದೇ ಬೆದರಿಕೆಗಳಿಗೆ ನಾವು ಜಗ್ಗಲ್ಲ, ಬಗ್ಗಲ್ಲ, ಹೆದರಲ್ಲ. ದಾಳಿ ಮಾಡಿದ್ರೆ ನಮ್ಮ ದೇಶದ ರಕ್ಷಣೆಗೆ ನಾವು ಸದಾ ಸಿದ್ಧರಿದ್ದೇವೆ. ಅಮೆರಿಕದ ಕದನ ವಿರಾಮ ಬೇಡಿಕೆಯನ್ನು ನಾವು ತಿರಸ್ಕರಿಸ್ತೇವೆ. ಕದನ ವಿರಾಮ ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲ, ಅದನ್ನು ನಾವು ತಿರಸ್ಕರಿಸ್ತೇವೆ ಅಂತ ಹೇಳ್ತಾ ಇರೋದು. ಮುಂದಿನ ದಿನಗಳಲ್ಲಿ ಯುದ್ಧ ಹೊಸ ಅಧ್ಯಾಯ. ಟ್ರಂಪ್ ಹೇಳಿಕೆಗೆ ಇರಾನ್ ಸ್ಪೀಕರ್ ಗಾಲಿಬಾಫ್ ಈ ರೀತಿಯಾಗಿ ತಿರುಗೇಟನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ.